ಒಂದು ಊರಲ್ಲಿ ಮೈಕ್ ಅನ್ನೋ ಹುಡ್ಗ ಒಂದು ಸರ್ಕಾರಿ ಅನಾಥಾಶ್ರಮದಲ್ಲಿ ಇರ್ತಾ ಇದ್ದ. ಆ ಆಶ್ರಮದ ಮ್ಯಾನೇಜರ್ ಮೇಡಮ್ ಜೂಲಿ ತುಂಬಾನೇ ಕಠೋರ ಮತ್ತೆ ಕೆಟ್ಟ ಹೆಂಗ್ಸಾಗಿದ್ಲು. ಎಲ್ಲ ಹುಡ್ಗಿರು ಸರಿಯಾಗಿ ಲೈನಲ್ಲಿ ನಿಂತ್ಕೊಳ್ಳಿ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಇಲ್ಲಾಂದ್ರೆ ಅರ್ಜೆಂಟ್ ಮಾಡಿದ್ರೆ ಇದೇ ಸೌಟ್ ತಗೊಂಡು ಅವ್ರ ತಲೆ ಮೇಲೆ ಕುಟ್ಬಿಡ್ತೀನಿ. ಜೂಲಿ ಅನಾಥಾಶ್ರಮದಲ್ಲಿದ್ದ ಆ ಮಕ್ಕಳಿಗೆ ಕೇವಲ ಒಂದೇ ಸೌಟ್ ದಾಲ್ ಮತ್ತೆ 2 ಚಪಾತಿನ ಕೊಡ್ತಾ ಇರ್ತಾಳೆ. ಅಲ್ಲಿರೋ ಮಕ್ಕಳು ಭಯದ ಕಾರಣದಿಂದ ಅವಳ ಹತ್ರ ಜಾಸ್ತಿ ಏನನ್ನು ಕೇಳ್ತಾನೆ ಇರ್ಲಿಲ್ಲ. ಒಂದಿನ ಮೈಕ್ ಅವನ ತಟ್ಟೆನ ತಗೊಂಡು ಟೇಬಲ್ ಕಡೆ ಹೋಗ್ಬೇಕಾದ್ರೆ ಅವನ್ ಕೈಲಿದ್ದ ತಟ್ಟೆಯಿಂದ ಆ ದಾಲಿನ ಬಟ್ಲು ಜಾರಿ ಕೆಳಗ್ ಬಿದ್ದು ಹೋಗ್ಬಿಡುತ್ತೆ. ಕೆಳಗ್ ಬಿದ್ದಿದ್ದಕ್ಕೆ ಆ ಬಟ್ಲು ಒಡೆದು ಹೋಗ್ಬಿಡುತ್ತೆ. ಮೈಕ್ ಬೇರೆ ಬಟ್ಲನ್ನ ತಗೊಂಡು ಮತ್ತೆ ದಾಲ್ ಹಾಕಿಸ್ಕೊಳಕ್ಕೆ ಅಂತ ಬರ್ತಾನೆ. ಆಂಟಿ, ದಾಲ್ ಕೆಳಗಡೆ ಬಿದ್ದೋಯ್ತು, ದಯವಿಟ್ಟು ಇನ್ ಸ್ವಲ್ಪ ಕೊಡ್ತೀರಾ? ನಿನಗ್ ಎಷ್ಟು ಧೈರ್ಯ ದಾಲ್ನ ಕೆಳಗ್ ಬೀಳ್ಸಿ ಹಾಳ್ ಮಾಡ್ತೀಯಾ? ಈಗ ಮತ್ತೆ ಕೆಳಗ್ ಬರ್ತಾ ಇದ್ಯಾ? ನಿನಗ್ ಮತ್ತೆ ದಾಲ್ ಅಂತೂ ಸಿಗಲ್ಲ, ಆದ್ರೆ ನೆಲ ವರ್ಷೋ ಶಿಕ್ಷೆ ಅಂತೂ ನಿನಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ ದಿನ ರಾತ್ರಿ ಮೈ ಕೊರಿಯುವಂತ ಚಳಿ ಇರುತ್ತೆ ಮತ್ತೆ ಮಂಜು ಕೂಡ ಬೀಳ್ತಾ ಇರುತ್ತೆ. ಆದ್ರೂ ಆಶ್ರಮದ ಮ್ಯಾನೇಜರ್ ಜೂಲಿ ಮೈಕ್ ನ ಆಶ್ರಮದಿಂದ ಆ ಚಳಿಲೇನೆ ಆಚೆ ಹಾಕ್ಬಿಡ್ತಾಳೆ. ಒಂದು ರಾತ್ರಿ ನೀನು ಕೊರಿಯೋ ಚಳಿಲ್ ಬಿದ್ದಿದ್ರೆ ದಾಲ್ ವೇಸ್ಟ್ ಮಾಡೋ ಬುದ್ಧಿನೂ ಹೋಗ್ಬಿಡುತ್ತೆ. ಇಷ್ಟನ್ನ ಹೇಳಿ ಆಶ್ರಮದ ಬಾಗ್ಲನ್ನ ಜೂಲಿ ಹಾಕ್ಬಿಡ್ತಾಳೆ. ಮೈಕ್ ಆ ಕೊರಿಯೋ ಚಳಿಲಿ ನಡ್ಗಕ್ ಶುರು ಮಾಡ್ತಾನೆ. ಅದೇ ಆಶ್ರಮದಲ್ಲಿದ್ದ ಮೈಕ್ ನ ಗೆಳತಿ ಮಾರಿಯಾ ಕಿಟಕಿಯಿಂದ ಆಚೆ ನೋಡ್ದಾಗ ಮೈಕ್ಗೆ ಆಚೆ ನಿಂತ್ಕೊಳ್ಳೋ ಶಿಕ್ಷೆ ಸಿಕ್ಕಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಆಗ ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ಒಂದು ಕಂಬಳಿನ ತಗೊಂಡು ಅವಳು ಮೈಕ್ಗೆ ಕೊಡೋಕೆ ಅಂತ ಆಚೆ ಹೋಗ್ತಾಳೆ. ಅವಳು ಆಚೆ ಬರ್ತಿದ್ದ ಹಾಗೆ ಅವಳು ಕಂಬಳಿ ತಗೊಂಡು ಆಚೆ ಬರ್ತಿರೋದ್ನ ಮ್ಯಾನೇಜರ್ ಜೂಲಿ ನೋಡ್ಬಿಡ್ತಾಳೆ. ಹೀಗೋ ತಮ್ಗೆ ತುಂಬಾನೇ ದಯೆ ಕರುಣೆ ಎಲ್ಲ ಬರ್ತಾ ಇರೋ ಹಾಗಿದೆ ಮೈಕ್ ಮೇಲೆ. ಒಳಗ್ ನಡಿ, ಇನ್ನ 3 ದಿನ ನಿನಗೆ ಊಟ ತಿಂಡಿ ಏನು ಸಿಗಲ್ಲ. ಪಾಪ ಮಾರಿಯಾಗೆ ಮೈಕಿಗೆ ಸಹಾಯ ಮಾಡೋ ಅವಕಾಶನೇ ಸಿಗೋದಿಲ್ಲ. ಮೈಕ್ ಆ ಕೊರಿಯೋ ಚಳಿಯಲ್ಲಿ ನಡುಕ್ತಾ ಬೆಚ್ಚಗೆ ಯಾವ್ದಾದ್ರೂ ಜಾಗ ಇದೆಯಾ ಅಂತ ಹುಡ್ಕೋಕೆ ಶುರು ಮಾಡ್ತಾನೆ. ಆಗ ರೋಡಿನ ಆ ಬದಿಯಲ್ಲಿ ಒಂದು ನಾಯಿ ಏನನ್ನೋ ಎಳಿತಾ ಇರೋದನ್ನ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗತ್ತೆ. ಆಮೇಲೆ ಅವನು ಆ ನಾಯಿ ಎಳಿತಾ ಇದ್ದ ಜಾಗಕ್ಕೆ ಹೋಗಿ ಒಂದು ಕಲ್ ತಗೊಂಡು ಅಲ್ಲಿ ಗುಂಡಿ ತೋಡೋಕೆ ಶುರು ಮಾಡ್ತಾನೆ. ಆಗ ಮೈಕ್ಗೆ ಆ ಗುಂಡಿಲಿ ಒಂದು ಕಂಬಳಿ ಸಿಗುತ್ತೆ. ಇದ್ರಿಂದ ಕೆಲ್ಸ ಆಗ್ಬೇಕೀಗ. ಮೈಕ್ ಅಲ್ಲೇ ಹುಲ್ ಮೇಲೆ ಆ ಕಂಬಳಿನ ಹೊದ್ಕೊಂಡು ಮಲಗ್ತಾನೆ. ಹಾಗೆ ಮೈಕ್ ಆ ನಾಯಿಗೂ ಕೂಡ ಆ ಕಂಬಳಿನ ಹೊದಿಸ್ತಾನೆ. ಮೈಕ್ಗೆ ಆ ಬೆಚ್ಚಗಿನ ಕಂಬಳಿಲಿ ಚೆನ್ನಾಗಿ ನಿದ್ದೆ ಬರುತ್ತೆ. ಬೆಳಿಗ್ಗೆ ನಿದ್ದೆಯಿಂದ ಎದ್ದು ಅವನು ನೋಡ್ದಾಗ ಅಲ್ಲೇ ಮ್ಯಾನೇಜರ್ ಜೂಲಿ ಬಂದು ನಿಂತಿರ್ತಾಳೆ. ಚೆನ್ನಾಗಿ ನಿದ್ದೆ ಮಾಡ್ದೆ ಅಲ್ವಾ? ನಡಿ ಈಗ ಒಳಗಡೆ. ಜೂಲಿ ಮೈಕ್ ನ ಕೈಯಿಂದ ಆ ಕಂಬಳಿನ ಕಿತ್ಕೋತಾಳೆ. ಈ ಕಂಬಳಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಇದು ಈ ಮೈಕಿಗೆ ಸಿಕ್ತು. ಆ ದಿನ ರಾತ್ರಿ ಅದೇ ಕಂಬಳಿನ ಹೊತ್ಕೊಂಡು ಜೂಲಿ ಮಲಗಿರ್ತಾಳೆ. ಅವಳಿಗೊಂದು ಕನ್ಸ್ ಬರುತ್ತೆ. ಅದ್ರಲ್ಲಿ ಒಂದು ನಾಯಿ ಅವಳ ಕಾಲನ್ನ ಕಚ್ತಾ ಇರುತ್ತೆ. ಜೂಲಿಗೆ ಎಚ್ಚರ ಆಗ್ಬಿಡುತ್ತೆ. ಎಂಥ ಡಬ್ಬಾ ಕಚ್ ಬಿದ್ಬಿಡ್ತು. ಓ ಮೈ ಗಾಡ್, 8 ಗಂಟೆ ಆಗ್ಬಿಟ್ಟಿದೆ, ನಾನು ಇಷ್ಟೊತ್ತಾದ್ರೂ ಮಲಗಿ ಇದ್ದೀನಲ್ಲ. ಜೂಲಿ ಆಶ್ರಮದಿಂದ ಆಚೆ ಹೋಗ್ತಿದ್ದ ಹಾಗೆ ಅಲ್ಲಿ ಒಂದು ನಾಯಿ ಬೊಗಳ್ತಾ ಅವಳ ಹತ್ರನೇ ಬರುತ್ತೆ. ಬಂದು ಅವಳ ಕಾಲನ್ನ ಕಚ್ಚೋಕ್ ಶುರು ಮಾಡುತ್ತೆ. ಆಮೇಲೆ ಜೂಲಿ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ನ ಕೊಡ್ಸ್ಕೊತಾಳೆ. ಮೊದ್ಲೇ ಎಷ್ಟು ಕೆಟ್ಟ ಕನ್ಸ್ ಬಿದ್ದಿತ್ತು, ನೋಡಿದ್ರೆ ಅದು ನಿಜಾನೂ ಆಗ್ಬಿಡ್ತು. ಜೂಲಿ ಅದೇ ರಾತ್ರಿ ಮತ್ತೆ ಅದೇ ಕಂಬಳಿನ ಹೊತ್ಕೊಂಡು ಮಲ್ಗಿರ್ತಾಳೆ. ಅವಳಿಗೆ ಮತ್ತೊಂದು ಕನ್ಸ್ ಬೀಳುತ್ತೆ. ಅವಳು ಫಸ್ಟ್ ಫ್ಲೋರ್ ನ ಮೆಟ್ಟಲಿಂದ ಜಾರಿ ಬೀಳೋ ಹಾಗೆ. ಜೂಲಿಗೆ ಎಚ್ಚರ ಆಗುತ್ತೆ. ನಾನಿವತ್ತು ಮತ್ತೆ ಲೇಟ್ ಆಗಿದ್ದೀನಿ, ಮತ್ತೆ ಇವತ್ತು ಕೂಡ ನನಗೆ ಕೆಟ್ಟ ಕನ್ಸ್ ಬಿದ್ದಿದೆ. ಅವತ್ತಿನ ದಿನ ಇಡೀ ಅವಳು ನಿಧಾನವಾಗಿ ಮೆಟ್ಲನ್ನ ಹತ್ತಿ ನಿಧಾನವಾಗಿ ಇಳಿತಿರ್ತಾಳೆ. ಆದ್ರೆ ಸಂಜೆ ಅವಳು ಅಲ್ಲಿರೋ ಒಂದು ಬುಕ್ ಶೆಲ್ಫ್ ನ ಒರೆಸ್ತಾ ಇರ್ಬೇಕಾದ್ರೆ ಅವಳು ನೋಡ್ತಾಳೆ ಕೆಳಗಡೆ ಅವಳ ಹಳೆ ಗೆಳತಿಯೊಬ್ಳು ಅನಾಥಾಶ್ರಮಕ್ಕೆ ಬರ್ತಾಳೆ. ಜೂಲಿ ಖುಷಿಯಿಂದ ಮೆಟ್ಲನ್ನ ಇಳಿಯೋಕೆ ಶುರು ಮಾಡ್ತಾಳೆ. ಆಮೇಲೆ ಜಾರಿ ಮೆಟ್ಲಿಂದ ಕೆಳಗ್ ಬಿದ್ಬಿಡ್ತಾಳೆ ಅಲ್ಲೇನೆ. ಈ ಸಲ ಅವಳಿಗೆ ಹಣೆ ಮೇಲೆ ಪೆಟ್ಟಾಗುತ್ತೆ. ಜೂಲಿ ಗೆಳತಿ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡ್ ಬರ್ತಾಳೆ. ನಿನಗೆ ಕಾಲ್ ಮೇಲೂ ಪೆಟ್ಟಾಗಿದೆ, ಈಗ ಹಣೆ ಮೇಲೂ ಪೆಟ್ಟಾಗಿದೆ, ಯಾಕೆ ಹೀಗಾಯ್ತು ಗೊತ್ತಿಲ್ಲ. 2 ದಿನದಲ್ಲಿ 2 ಕೆಟ್ಟ ಕನ್ಸ್ ಬಿದ್ವು. 2 ದಿನನೂ 2 ಕನ್ಸು ನಿಜಾನೂ ಆಗ್ಬಿಡ್ತು. ಈ 2 ದಿನದಲ್ಲ. ನೆನಪ್ ಮಾಡ್ಕೋ, ನೀನ್ ಯಾವ್ದಾದ್ರೂ ಹೊಸ ಕೆಲ್ಸ ಮಾಡಿದ್ಯಾ ಅಂತ. ಹೊಸ ಕೆಲ್ಸ? ನಾನು ಹೊಸ ಕೆಲ್ಸ ಯಾವ್ದು ಮಾಡೇ ಇಲ್ವಲ್ಲ. ಹಾ ನೆನ್ಪಾಯ್ತು, ನಾನು ಒಂದು ಕಂಬಳಿನ ಹೊತ್ಕೋತಾ ಇದ್ದೀನಿ. ಅದನ್ನ ಅನಾಥಾಶ್ರಮದ ಒಬ್ಬ ಹುಡುಗನಿಂದ ಕಿತ್ಕೊಂಡ್ ಬಿಟ್ಟಿದ್ದೆ ನಾನು. ಅವಾಗಿಂದ ಹೀಗಾಗ್ತಿದೆ. ಇವತ್ತು ಆ ಕಂಬಳಿನ ನೀನು ನನಗ್ ಕೊಡು, ನಾನ್ ಹೊತ್ಕೊಂಡ್ ನೋಡ್ತೀನಿ.
ಜೂಲಿಯ ಗೆಳತಿ ಆ ರಾತ್ರಿ ಅದನ್ನ ಹೊದ್ಕೊಂಡು ಮಲಗ್ತಾಳೆ. ಅವಳಿಗೂ ಒಂದು ಕನ್ಸ್ ಬೀಳುತ್ತೆ. ಅದ್ರಲ್ಲಿ ಅವಳ ಮಗು ಊದ್ಕೊಂಡು ದಪ್ಪ ಆಗ್ಬಿಟ್ಟಿರುತ್ತೆ. ಬೆಳಗ್ಗೆ ಎದ್ದು ಅವಳು ತಿಂಡಿ ತಿನ್ನಕ್ಕೆ ಅಂತ ಆಚೆ ಹೊರಟಾಗ ಅವಳಿದ್ದ ಜಾಗಕ್ಕೆ ಒಂದು ಜೇನ್ ಹುಳ ಬರುತ್ತೆ. ಅದು ಅವಳ ಮೂಗ್ ಮೇಲೆ ಕಚ್ಬಿಡುತ್ತೆ. ಅವಳು ಮೂಗು ಊದ್ಕೊಂಡು ದಪ್ಪ ಆಗ್ಬಿಡುತ್ತೆ. ಅವಳು ಕನ್ಸಲ್ಲಿ ಹೇಗಾಗಿರುತ್ತೋ ಅವಳ ಮೂಗು ಹಾಗೇನೆ. ಈ ಕಂಬಳಿ ಹೊತ್ಕೊಂಡ್ ಮಲಗ್ದಾಗ ಎಂಥ ಕನ್ಸ್ ಬೀಳುತ್ತೋ ಅದೆಲ್ಲಾನು ನಿಜ ಆಗ್ತಾ ಹೋಗುತ್ತೆ. ಈ ಕಂಬಳಿಯಿಂದಾನೆ ನಿನ್ ಜೊತೆ ಹೀಗೆಲ್ಲ ಆಗ್ತಾ ಇರೋದು. ಮರುದಿನ ಜೂಲಿ ಮೈಗೆ ಆ ಕಂಬಳಿನ ಕೊಟ್ಟು ಅವನ ಕಂಬಳಿನ ಕಿತ್ಕೊಂಡ್ ಬಿಡ್ತಾಳೆ. ಈಗ ಮಾಯಾ ಕಂಬಳಿ ಮೈಕ್ ಹತ್ರ ಇರುತ್ತೆ. ತಗೊಂಡಿನ ಕಂಬಳಿನ ಇವತ್ತಿಂದ ಇದನ್ನೇ ಹೊತ್ಕೊಂಡ್ ಬಿದ್ಕೋ. ಮೈಕ್ಗೆ ತುಂಬಾನೇ ಸಂತೋಷ ಆಗುತ್ತೆ. ರಾತ್ರಿ ಅದೇ ಕಂಬಳಿನ ಹೊತ್ಕೊಂಡು ಮೈಕ್ ಮಲಗ್ ಬಿಡ್ತಾನೆ. ಅವನ್ಗೆ ಒಂದು ಕನ್ಸ್ ಬೀಳುತ್ತೆ. ಅದ್ರಲ್ಲಿ ಅಲ್ಲಿರೋ ಮಕ್ಕಳೆಲ್ಲಾರು ಐಸ್ ಕ್ರೀಮ್ ಮತ್ತೆ ಪೇಸ್ಟ್ರಿನ ತಿಂತಾ ಇರ್ತಾರೆ. ಮೈಕ್ಗೆ ಎಚ್ಚರ ಆಗ್ಬಿಡುತ್ತೆ. ಎಷ್ಟು ಒಳ್ಳೆ ಕನ್ಸಾಗಿತ್ತು. ಎಷ್ಟು ವರ್ಷಗಳಿಂದ ನಾವು ಐಸ್ ಕ್ರೀಮ್ ಮತ್ತೆ ಕೇಕ್ ನ ಮುಖ ಕೂಡ ನೋಡಿರ್ಲಿಲ್ಲ. ಒಂದ್ ವೇಳೆ ಈ ಕನ್ಸು ನಿಜವಾಗ್ಲೂ ನನ್ಸಾದ್ರೆ? ಮರುದಿನ ಆ ಆಶ್ರಮಕ್ಕೆ ಎಲ್ಲಿಂದನೋ ಇಬ್ರು ಶ್ರೀಮಂತ ದಂಪತಿಗಳು ಬರ್ತಾರೆ. ಮತ್ತೆ ಅವರು ಅನಾಥಾಶ್ರಮದ ಎಲ್ಲಾ ಮಕ್ಕಳಿಗೂನು ಪೇಸ್ಟ್ರಿ ಮತ್ತೆ ಐಸ್ ಕ್ರೀಮ್ ಅನ್ನ ಹಂಚ್ತಾರೆ. ಕನ್ಸಲ್ ಬಿದ್ದ ಹಾಗೇನೆ. ನನಗಿದ್ನ ನಂಬಕ್ಕೆ ಆಗ್ತಿಲ್ಲ. ನಾನ್ ಕಂಡ ಕನ್ಸು ಅದು ನಿಜಾನೇ ಆಗೋಯ್ತು. ಒಂದ್ ವೇಳೆ ಇದು ಆ ಕಂಬಳಿಂದ ಆಗಿಲ್ಲ ತಾನೆ? ಮೈಕ್ ಎಲ್ಲಾ ವಿಷಯನೂ ಅವನ ಗೆಳತಿ ಮಾರಿಯಾಗೆ ಹೇಳ್ತಾನೆ. ಈ ತರ ಆಗಕ್ ಹೇಗ್ ಸಾಧ್ಯ? ನನ್ ಮಾತನ್ ನಂಬು. ನಾನ್ ನಿನಗ್ ಸತ್ಯ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಾ ಇರೋದು ನಿಜಾನೇ ಆಗಿದ್ರೆ ಸರಿ. ಹಾಗಾದ್ರೆ ಈ ಕಂಬಳಿನ ನಾಳೆ ನಾನ್ ಹೊತ್ಕೊಂಡ್ ನೋಡ್ತೀನಿ. ನಾನಂತೂ ಬಯಸೋ ಕನ್ಸು ಏನು ಅಂದ್ರೆ ಈ ಅನಾಥಾಶ್ರಮದ ಮ್ಯಾನೇಜರ್ ಜೂಲಿ ಈ ಅನಾಥಾಶ್ರಮನ ಬಿಟ್ಟು ಹೋದ್ರೆ ಸಾಕು ಅಂತ. ಮತ್ತೆ ತುಂಬಾ ಪ್ರೀತಿ ವಿಶ್ವಾಸ ತೋರ್ಸೋ ಹೊಸ ಮ್ಯಾನೇಜರ್ ಇಲ್ಲಿಗೆ ಬಂದ್ರೆ ಸಾಕು ಅಂತ. ಮ್ಯಾನೇಜರ್ ಜೂಲಿ ಹಿಂದೆ ನಿಂತ್ಕೊಂಡು ಅವರಿಬ್ರು ಮಾತಾಡ್ತಾ ಇರೋ ಎಲ್ಲಾ ವಿಷಯನೂ ಕೇಳಿಸ್ಕೊಳ್ತಾ ಇರ್ತಾಳೆ. ಹೀಗೋ ಆ ಕಂಬಳಿನ ಹೊತ್ಕೊಂಡು ಕನಸ್ಕಂಡು ನನ್ನ ಈ ಆಶ್ರಮದಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಆದ್ರೆ ಯೋಚನೆ ಮಾಡ್ಬೇಡಿ, ನಿಮ್ಗೆ ಆ ಕನ್ಸನ್ ಬೀಳಕ್ಕೆ ನಾನು ಬಿಡೋದೇ ಇಲ್ಲ. ಮ್ಯಾನೇಜರ್ ಮೈಕ್ ನ ಕೈಯಿಂದ ಆ ಕಂಬಳಿನ ಕಿತ್ಕೊಂಡ್ ಬಿಡ್ತಾಳೆ. ಆ ಮ್ಯಾನೇಜರ್ ಆ ಕಂಬಳಿನ ಹರಿದು ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಅದು ಚಾಕುಯಿಂದನೂ ಹರಿದು ಹೋಗಲ್ಲ, ಕತ್ರಿಯಿಂದನೂ ಹರಿದು ಹೋಗಲ್ಲ. ಓ ಮೈ ಗಾಡ್, ಈ ಕಂಬಳಿ ಅಂತೂ ಯಾವ್ದ್ರಿಂದನೂ ಹರಿದು ಹೋಗ್ತಾ ಇಲ್ಲ. ಈ ಕಂಬಳಿನ ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಮೈಕ್ ಮತ್ತೆ ಮಾರಿಯಾ ಮ್ಯಾನೇಜರ್ ಮಾತಾಡೋದನ್ನ ಬಾಗ್ಲ ಹಿಂದೆಯಿಂದ ಕೇಳಿಸ್ಕೋತಾರೆ. ಮರ್ದಿನ ಜೂಲಿ ಆ ಕಂಬಳಿನ ಯಾರಿಗೋ ಒಬ್ಬರಿಗೆ ಕೊಟ್ಟು ಕಳಿಸ್ಬಿಡ್ತಾಳೆ. ಅವಳು ಒಳಗಡೆ ಹೋಗ್ತಾ ಇದ್ದ ಹಾಗೇನೆ ಮೈಕ್ ಮತ್ತೆ ಮಾರಿಯಾ ಆ ವ್ಯಕ್ತಿ ಹತ್ರ ಬರ್ತಾರೆ ಆ ಕಂಬಳಿನ ಕೇಳೋದಕ್ಕೆ. ಮಾರಿಯಾ ಅವಳ ಐಸ್ ಕ್ರೀಮ್ ಮತ್ತೆ ಪೇಸ್ಟ್ರಿನ ಎತ್ತಿಟ್ಟಿರ್ತಾಳೆ. ಅವಳು ಆ ವ್ಯಕ್ತಿ ಹತ್ರ ಹೇಳ್ತಾಳೆ, ಕೇಳಿ, ನೀವು ಈ ಐಸ್ ಕ್ರೀಮ್ ಮತ್ತೆ ಪೇಸ್ಟ್ರಿನ ತಗೊಂಡ್ಬಿಡಿ, ಆದ್ರೆ ಆ ಕಂಬಳಿನ ನಮಗ್ ವಾಪಸ್ ಕೊಟ್ಬಿಡಿ. ಆ ಮ್ಯಾನೇಜರ್ ನಿಮಗ್ ಕೊಟ್ರಲ್ಲ ಅದು. ಆ ವ್ಯಕ್ತಿ ಆ ಕಂಬಳಿನ ಅವ್ರಿಗೆ ಕೊಟ್ಬಿಡ್ತಾನೆ. ಮರಿಯಾ, ನಮಗ್ ಯಾವ ವಿಷಯದ ಬಗ್ಗೆ ಕನ್ಸು ಬೀಳುತ್ತೆ ಅಂದ್ರೆ ನಾವು ಮಲ್ಗೋಕ್ಕೂ ಮುಂಚೆ ಯೋಚನೆ ಮಾಡೋ ವಿಷಯದ ಬಗ್ಗೆ. ನೀನ್ ಮಲ್ಗೋಕ್ಕೂ ಮುಂಚೆ ಏನ್ ಯೋಚನೆ ಮಾಡ್ಬೇಕಂದ್ರೆ ಆ ಮ್ಯಾನೇಜರ್ ಜೂಲಿ ಅನಾಥಾಶ್ರಮ ಬಿಟ್ಟು ಹೋಗಿದಾರಂತ, ಮತ್ತೆ ಅವ್ರ ಜಾಗದಲ್ಲಿ ಯಾರೋ ಒಳ್ಳೆ ಮ್ಯಾನೇಜರ್ ಬಂದ್ರು ಅಂತ. ಮಾರಿಯಾ ಮಲ್ಗೋ 1 ಗಂಟೆ ಮುಂಚೆ ಇದನ್ನೇ ಯೋಚನೆ ಮಾಡ್ತಾ ಮಲಗ್ತಾಳೆ. ಅವಳಿಗೆ ಆ ರಾತ್ರಿ ಅದೇ ಕನ್ಸೇ ಬೀಳುತ್ತೆ. ಮ್ಯಾನೇಜರ್ ಜೂಲಿ ಆಶ್ರಮನ ಬಿಟ್ಟು ಹೋಗ್ತಾ ಇದ್ದಾಳೆ ಅನ್ನೋ ಹಾಗೆ. ಮತ್ತು ಅದೇ ಜಾಗದಲ್ಲಿ ಒಬ್ಳು ಹೊಸ ಮ್ಯಾನೇಜರ್ ಬಂದಿರ್ತಾಳೆ. ಮರುದಿನ ಒಬ್ಬ ಸರ್ಕಾರಿ ಅಧಿಕಾರಿ ಆ ಆಶ್ರಮಕ್ಕೆ ಬರ್ತಾನೆ. ಮ್ಯಾನೇಜರ್ ಜೂಲಿ, ಇವತ್ತಿಗೆ ನಿಮ್ ಕೆಲ್ಸ ಇಲ್ಲಿ ಮುಗೀತು. ಈಗ ನೀವು ರಿಟೈರ್ ಆಗಿದ್ದೀರಾ. ಅದ್ ಹೇಗ್ ಸಾಧ್ಯ? ನನಗಿನ್ನು 40 ವರ್ಷ ಆಗಿರೋದು. ಸರ್ಕಾರ ರೂಲ್ಸ್ ನ ಚೇಂಜ್ ಮಾಡಿದ್ದಾರೆ, ಅದಕ್ಕೋಸ್ಕರ ನೀವೀಗ ರಿಟೈರ್ ಆಗ್ಲೇಬೇಕು. ಮ್ಯಾನೇಜರ್ ಜೂಲಿ ಅನಾಥಾಶ್ರಮನ ಬಿಟ್ಟು ಹೊರಟು ಹೋಗ್ತಾಳೆ. ಹೊಸ ಮ್ಯಾನೇಜರ್ ಆಶ್ರಮಕ್ಕೆ ಬಂದಾಗ ಅವಳು ಎಲ್ಲರ ಜೊತೆ ತುಂಬಾ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೋತಿರ್ತಾಳೆ. ಇದೇ ತರ ಆ ಮಾಯಾ ಕಂಬಳಿಯಿಂದ ಅನಾಥಾಶ್ರಮದ ಮಕ್ಕಳ ಜೀವನದಲ್ಲಿ ಹೊಸ ಬೆಳಕು ಶುರುವಾಗುತ್ತೆ. ಅವರು ಚೆನ್ನಾಗಿರ್ತಾರೆ. ಮುರಾರಿಪುರ ಅನ್ನೋ ಹಳ್ಳಿನಲ್ಲಿ ಗಿರಿಧರ್ ಅನ್ನೋ ಒಬ್ಬ ರೈತ ವಾಸ ಮಾಡ್ತಿದ್ದ. ಗಿರಿಧರ್ ರಮಾ ಜೊತೆ 2ನೇ ಮದ್ವೆ ಮಾಡ್ಕೊಂಡಿದ್ದ. ಆದ್ರೆ ಗಿರಿಧರ್ ಮಗಳು ನಯನಾ ಅವಳು ಚಿಕ್ಕಮ್ಮನ ಕಂಡ್ರೆ ಸ್ವಲ್ಪನೂ ಕೂಡ ಇಷ್ಟಪಡ್ತಾ ಇರ್ಲಿಲ್ಲ. ಅಪ್ಪ, ನಾನ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಹೊರಗಡೆಯಿಂದ ಊಟ ಕೊಂಡ್ಕೊಂಡು ಅದನ್ನ ನನಗ್ ತಂದು ಕೊಟ್ಬಿಡಿ. ನಯನಾ, ನಾನ್ ನಿನ್ಗೋಸ್ಕರ ಟಿಫನ್ನ ಪ್ಯಾಕ್ ಮಾಡಿದ್ದೀನಿ, ಇದನ್ ತಗೋ. ನನಗ್ ಬೇಕಾಗಿಲ್ಲ ನೀವ್ ಮಾಡಿರೋ ಈ ಹಾಳಾದ ಅಡಿಗೆ. ಕೇವಲ ನನ್ನಮ್ಮ ಮಾಡಿದ ಅಡಿಗೆ ಮಾತ್ರ ಇಷ್ಟ. ಮಗಳೇ, ಇವರು ಕೂಡ ನಿಮ್ಮಮ್ಮನೇ. ಟಿಫನ್ ತಗೋ. ನಾನ್ ಇವ್ರನ್ನ ನನ್ನಮ್ಮ ಅನ್ಕೊಳಕ್ ಸಾಧ್ಯ ಇಲ್ಲ.
ಈ ರೀತಿ ನೇನಾ ಪ್ರತಿದಿನ ಲಂಚ್ ತಗೊಳ್ದೇನೆ ಸ್ಕೂಲಿಗೆ ಹೋಗ್ತಾ ಇದ್ಲು. ರಮಾ ಒಬ್ಳು ಒಳ್ಳೆ ತಾಯಿ ಆಗ್ಬೇಕು ಅಂತ ತನ್ ಕಡೆಯಿಂದ ತುಂಬಾ ಪ್ರಯತ್ನ ಪಡ್ತಾ ಇದ್ಲು. ಅವಳು ನೇನಾ ಬಟ್ಟೆ ಒಗಿತಾ ಇದ್ಲು, ಅವಳ ರೂಮನ್ನ ಕ್ಲೀನ್ ಮಾಡ್ತಿದ್ಲು, ಅವಳ ಬಟ್ಟೆ ಕೂಡ ಐರನ್ ಮಾಡ್ತಿದ್ಲು. ಆದ್ರೆ ಏನೇ ಮಾಡಿದ್ರೂ ನೇನಾನ ಸಂತೋಷ ಪಡ್ಸೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಒಂದಿನ ರಮಾ ನೇನಾ ಬೆಡ್ ಮೇಲೆ ಒಂದು ಬಟ್ಟೆ ಬಿದ್ದಿದ್ದನ್ನ ನೋಡಿದ್ಲು. ರಮಾ ಅಂದ್ಕೊಂಡ್ಲು ಅದನ್ನ ಒಗಿಬೇಕು ಅಂತ. ಅದಕ್ಕೆ ಅವಳು ಸೋಪಿನ ಪುಡಿನಲ್ಲಿ ಅದನ್ನ ನೆನ್ಸಿದ್ಲು. ಸ್ವಲ್ಪ ಹೊತ್ತಿನ ನಂತರ ನೇನಾ ಅವಳ ರೂಮಿಗೆ ಬಂದ್ಲು. ಅವಳ ಬಟ್ಟೆ ಹುಡ್ಕೋಕ್ ಶುರು ಮಾಡಿದ್ಲು. ನಾನಿಲ್ಲಿಟ್ಟಿದ್ ಬಟ್ಟೆ ಏನಾಯ್ತು? ಇಲ್ಲೇ ಬೆಡ್ ಮೇಲ್ ತಾನೇ ಇಟ್ಟಿದ್ದೆ. ನೇನಾ ಕೋಪ ಮಾಡ್ಕೊಂಡು ಅವಳ ರೂಮಿಂದ ಹೊರಗ್ ಹೋದ್ಲು. ರಮಾಗ್ ಹೇಳಿದ್ಲು, ಏ ರಮಾ ಕೆಲಸದವಳೆ, ನನ್ ಬಟ್ಟೆ ಎಲ್ಲಿದೆ? ನಾನ್ ಅಂದ್ಕೊಂಡೆ ಅದು ಒಗ್ಯೋದಿಕ್ಕೆ ಅಂತ. ಅದಕ್ಕೆ ಆ ಬಟ್ಟೆನ ನಾನು ನೆನ್ಸಿದ್ದೀನಿ. ನೇನಾಗೆ ತುಂಬಾ ಕೋಪ ಬಂತು. ಈಗ ನಾನು ನನ್ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಏನ್ ಹಾಕೊಂಡೋಗ್ಲಿ? ಇನ್ ಮುಂದೆ ಯಾವತ್ತಾದ್ರೂ ನನ್ ರೂಮ್ ಒಳಗಡೆ ಬಂದ್ರೆ ಅಲ್ಲಿಂದ ತಳ್ಳಿ ನಿನ್ನ ಹೊರಗಾಕ್ತೀನಿ. ನೇನಾ ರಮಾ ಹತ್ರ ಈ ರೀತಿ ಮಾತಾಡೋದನ್ನ ಗಿರಿಧರ್ ಕೇಳಿಸ್ಕೊಂಡಾಗ ಅವನಿಗೆ ತುಂಬಾ ದುಃಖ ಆಗ್ತಿತ್ತು. ಗಿರಿಧರ್ 2ನೇ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಕಾರಣನೇ ರಮಾನ ಕರ್ಕೊಂಡ್ ಬಂದ್ರೆ ನೇನಾ ಒಂಟಿಯಾಗಿರೋಲ್ಲ ಅಂತ, ಜೊತೆಗೆ ತಾಯಿ ಕಮ್ಮಿನೂ ಕೂಡ ಆಗಲ್ಲ ಅಂತ. ಆದ್ರೆ ಹಾಗಾಗ್ಲೇ ಇಲ್ಲ. ಗಿರಿಧರ್ ಇವಾಗ ತುಂಬಾ ಯೋಚನೆ ಮಾಡೋಕ್ ಶುರು ಮಾಡ್ದ. ನನ್ನ ಕ್ಷಮಿಸ್ಬಿಡು ರಮ್ಮ. ನಿನಗೆ ಇಲ್ಲಿ ಇಷ್ಟೆಲ್ಲ ಅವಮಾನ ಆಗ್ತಿದ್ರು ನೀನ್ ಸಹಿಸ್ಕೊಂಡೇ ಇದೀಯಾ. ನಮ್ಮ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ನನಗ್ ವಿಶ್ವಾಸ ಇದೆ, ಒಂದಲ್ಲ ಒಂದಿನ ನೇನಾ ಖಂಡಿತವಾಗ್ಲೂ ಬದ್ಲಾಗ್ತಾಳೆ. ಬೇಕಿದ್ರೆ ಅವಳು ನನ್ನನ್ನ ಎಷ್ಟೇ ದ್ವೇಷಿಸ್ಲಿ, ಆದ್ರೆ ನಾನ್ ಮಾತ್ರ ಅವಳನ್ನ ಯಾವತ್ತೂ ಪ್ರೀತಿ ಮಾಡ್ತಾನೇ ಇರ್ತೀನಿ. ಒಂದಿನ ನೇನಾ ಅವ್ರಪ್ಪನ ಹತ್ರ ಹೇಳ್ತಾಳೆ, ಅಪ್ಪ, ನಮ್ ಸ್ಕೂಲಲ್ಲಿ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಆಗೋದ್ರಲ್ಲಿದೆ. ನನಗ್ ಪೇಂಟಿಂಗ್ ಬೇಕಿರೋ ಎಲ್ಲಾ ವಸ್ತುಗಳನ್ನೂ ಒಂದು ಪೇಪರಲ್ಲಿ ಬರ್ದಿಟ್ಟಿದೀನಿ, ಅದನ್ನ ತಗೊಂಡ್ ಬನ್ನಿ. ಹಾ ಮಗಳೇ, ನಿನ್ಗಿವತ್ತೇ ಎಲ್ಲ ಕೊಡಿಸ್ತೀನಿ. ನೇನಾ ಪೇಂಟಿಂಗ್ ಮಾಡೋ ಸಮಯದಲ್ಲಿ ಆಗ ರಮಾ ಅವಳನ್ನ ಕೇಳ್ತಾಳೆ, ನೇನಾ, ನಾನ್ ನಿನ್ಗೇನಾದ್ರೂ ಸಹಾಯ ಮಾಡ್ಲಾ? ಬೇಡ, ಪೇಂಟಿಂಗ್ ಅನ್ನೋ ಆರ್ಟ್ ನಿನ್ನಂತ ಕೆಲಸದವ್ರಿಗೆಲ್ಲ ಅಲ್ಲ. ನಾನು ನಿನ್ ಹತ್ರ ಇರೋ ಒಂದು ಕ್ಯಾನ್ವಸ್ ಅನ್ನ ತಗೊಳ್ಳಾ? ಅಹೋ, ಮತ್ತೆ ನನ್ ತಲೆ ತಿಂತಾ ಇದ್ಯಾ? ಒಂದು ಹಳೆ ಕ್ಯಾನ್ವಸ್ ಅನ್ನ ನನ್ ರೂಮ್ ಸಜ್ಜೆ ಮೇಲೆ ಬಿಸಾಕಿದ್ದೀನಿ. ನೀನ್ ಪೇಂಟಿಂಗ್ ಮಾಡ್ಬೇಕು ಅಂತಿದ್ರೆ ಅದನ್ನ ತಗೋ. ಪೇಂಟ್ ಕೂಡ ಹಳೆದನ್ನೇ ತಗೋ. ನನ್ ಕಬೋರ್ಡಿಂದ ಹೊಸ ಪೇಂಟನ್ನ ಹಾಳು ಮಾಡೋದಕ್ಕೆ ನಾನ್ ಬಿಡಲ್ಲ. ಹಗ್ಲು ರಾತ್ರಿ ಕಷ್ಟಪಟ್ಟ ನಂತರ ನೇನಾ ಅವಳ ಪೇಂಟಿಂಗ್ ಮಾಡಿ ಮುಗಿಸಿದ್ಲು. ಕಾಂಪಿಟೇಷನ್ಗೆ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಅನ್ನೋವಾಗ ನೇನಾ ಪೇಂಟಿಂಗ್ ಮೇಲೆ ತನ್ನ ಹೆಸರನ್ನ ಬರೆಯೋ ಸಮಯದಲ್ಲಿ ಅವಳಿಗೆ ಗೊತ್ತಾಗ್ದೇನೆ ಪೇಂಟಿನ ಡಬ್ಬಕ್ಕೆ ಅವಳ ಕೈ ತಾಕ್ತು. ಎಲ್ಲಾ ಬಣ್ಣನೂ ಆ ಪೇಂಟಿಂಗ್ ಮೇಲೆ ಚೆಲ್ ಹೋಯ್ತು. ಅವಳ ಪೇಂಟಿಂಗ್ ಎಲ್ಲ ಹಾಳಾಯ್ತು. ನೇನಾ ಅಳೋದಕ್ ಶುರು ಮಾಡಿದ್ಲು. ಅವಳ ತುಂಬ ದಿನದ ಪ್ರಯತ್ನಕ್ಕೆ ತಣ್ಣೀರೆಚ್ದಾಗಾಯ್ತು. ನೇನಾ ಅಳೋ ಶಬ್ದನ ಕೇಳಿ ಗಿರಿಧರ್ ಮತ್ತೆ ರಮಾ ಅವಳ ರೂಮ್ ಒಳಗಡೆ ಬಂದ್ರು. ಏನಾಯ್ತು ಮಗಳೇ? ಅಪ್ಪ, ಕೈದಾಗಿ ಬಣ್ಣ ನನ್ ಪೇಂಟಿಂಗ್ ಮೇಲೆ ಬಿದ್ದೋಯ್ತು. ನನ್ ಪೇಂಟಿಂಗ್ ಎಲ್ಲ ಹಾಳಾಗೋಯ್ತು. ನಾಳೆ ಬೆಳಗ್ಗೆನೆ ಕಾಂಪಿಟೇಷನ್ ಇರೋದು. ಒಂದ್ ನಿಮಿಷ ಇರು ನೇನಾ. ರಮಾ ಹೊರಗಡೆ ಹೋದ್ಲು. ಒಂದು ಸುಂದರವಾದ ಪೇಂಟಿಂಗ್ ನ ತಗೊಂಡು ಬಂದ್ಲು. ನೇನಾ ರಮಾ ಪೇಂಟಿಂಗ್ ನ ನೋಡಿ ಆಶ್ಚರ್ಯಪಟ್ಲು. ಏನು, ಇದನ್ನ ನೀವ ಮಾಡಿರೋದು? ಹಾ, ಹಳೆ ಬಣ್ಣಗಳನ್ನ ಬಳಸ್ಕೊಂಡು ಇಷ್ಟು ಸುಂದರವಾದ ಪೇಂಟಿಂಗ್ ನ ಹೇಗ್ ಮಾಡೋಕ್ ಸಾಧ್ಯ ಆಯ್ತು? ಪೇಂಟಿಂಗ್ ಮಾಡೋದನ್ನ ನಾನು ನಮ್ ತಂದೆಯಿಂದ ಕಲ್ತ್ಕೊಂಡಿದ್ದೆ. ಈ ಪೇಂಟಿಂಗ್ ಕೆಳಗಡೆ ನಿನ್ ಹೆಸರನ್ನ ಬರಿ, ಮತ್ತೆ ಕಾಂಪಿಟೇಷನ್ಗೆ ಇದನ್ನೇ ತಗೊಂಡು ಹೋಗು. ನೇನಾ ಪೇಂಟಿಂಗ್ ಮೇಲೆ ತನ್ನ ಹೆಸರನ್ನ ಬರ್ಕೊಂಡು ಕಾಂಪಿಟೇಷನ್ಗೆ ತಗೊಂಡು ಹೋದ್ಲು. ಮತ್ತ ಅವಳು ಪೇಂಟಿಂಗ್ಗೆ ಫಸ್ಟ್ ಪ್ರೈಸ್ ಸಿಕ್ತು. ಅವತ್ತಿನ ದಿನ ನೇನಾ ವಾಪಸ್ ಮನೆಗ್ ಬಂದಾಗ ಅವಳ ಕಣ್ಣಲ್ಲಿ ನೀರಿತ್ತು. ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಾನ್ ನಿಮ್ಗೆ ಯಾವತ್ತೂ ಮರ್ಯಾದೆನೇ ಕೊಡ್ಲಿಲ್ಲ, ಮತ್ತೆ ಸರಿಯಾಗಿ ಮಾತು ಕೂಡ ಆಡ್ಲಿಲ್ಲ. ಆದ್ರೆ ನೀವು ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ರಿ. ಏನು ಪರವಾಗಿಲ್ಲ ನೇನಾ, ಸಣ್ಣವರಿಂದ ತಪ್ಪಾಗೇ ಆಗತ್ತೆ. ದೊಡ್ಡೋರ್ ಕೆಲ್ಸನೇ ಅವ್ರನ್ನ ಕ್ಷಮಿಸೋದು. ಅವತ್ತಿನ ದಿನದ ನಂತರ ನೇನಾ ಅವ್ರ ಚಿಕ್ಕಮ್ಮನ್ ಜೊತೆ ತುಂಬಾ ಖುಷಿಯಾಗಿ ಜೀವನ ಸಾಗಿಸಿದ್ಲು.